ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ಎಲ್ಲಾದರೂ ಎನ್ ಡಿ ಎ ಬಗ್ಗೆ ಕೇಳಿರ್ತೀರಾ, ಅಥವಾ ನೀವು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಮುಗಿಸಿದ್ರೆ ನಿಮಗೆ ಎನ್ ಡಿ ಎ ಬಗ್ಗೆ ಗೊತ್ತಿರುತ್ತೆ. ನೀವು ಎನ್ ಡಿ ಎ ಕಟ್ಟಿ ಫೇಲ್ ಆಗಿರ್ಬೋದು ಅಥವಾ ಎನ್ ಡಿ ಎಗೆ ಸೆಲೆಕ್ಟ್ ಆಗಿರ್ಬೋದು. ಈ ವಿಡಿಯೋ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಅವರು ಎನ್ ಡಿ ಎ ಎಕ್ಸಾಮ್ ಬರೀಬೇಕಂತ ಮಾಡಿರ್ತಾರೆ. ಅಂಥವರಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟು. ಕೊನೆವರೆಗೂ ಮಿಸ್ ಮಾಡದೆ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ನಾವು ಎನ್ ಡಿ ಎ ಅಂದರೆ ಏನು, ಎನ್ ಡಿ ಎ ಯಾವಾಗ ಪ್ರಾರಂಭವಾಯಿತು, ಎನ್ ಡಿ ಎ ಎಕ್ಸಾಮ್ ಎಲಿಜಿಬಿಲಿಟಿ ಏನು, ಎನ್ ಡಿ ಎ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ, ಅದರಲ್ಲಿ ಎಷ್ಟು ಸಬ್ಜೆಕ್ಟ್ ಇರುತ್ತೆ, ಎನ್ ಡಿ ಎಯಿಂದ ಬೆನಿಫಿಟ್ ಏನು ಅನ್ನೋದ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ. ಮೊದಲನೇದಾಗಿ ಎನ್ ಡಿ ಎ ಅಂದರೆ, ಎನ್ ಡಿ ಎ ಫುಲ್ ಫಾರ್ಮು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಈ ಎನ್ ಡಿ ಎ ಅನ್ನೋದೊಂದು ಸರ್ಕಾರಿ ಸಂಸ್ಥೆ. ಈ ಸಂಸ್ಥೆಯು ಮಹಾರಾಷ್ಟ್ರದ ಪುಣೆ ಹತ್ತಿರದ ಖಡಕ್ವಾಸ್ಲಾ ಎಂಬಲ್ಲಿದೆ. ಈ ಸಂಸ್ಥೆಯು 7 ಡಿಸೆಂಬರ್ 1954ರಲ್ಲಿ ಪ್ರಾರಂಭವಾಯಿತು. ಈ ಎನ್ ಡಿ ಎ ಸಂಸ್ಥೆಯಲ್ಲಿ ಎನ್ ಡಿ ಎ ಪಾಸ್ ಆದವರಿಗೆ ಭೂಪಡೆ, ವಾಯುಪಡೆ, ಜಲಪಡೆ ಈ 3 ಪಡೆಗಳ ತರಬೇತಿಯನ್ನು ಅಲ್ಲಿ ಕೊಡ್ತಾರೆ. ಅದ್ರ ಜೊತೆಗೆ ಫ್ರೀಯಾಗಿ ಡಿಗ್ರಿ ಕೋರ್ಸು ಕೊಡ್ತಾರೆ. ಎನ್ ಡಿ ಎ ಎಕ್ಸಾಮ್ ಬಗ್ಗೆ ನೋಡೋದಾದರೆ, ಈ ಎನ್ ಡಿ ಎ ಎಕ್ಸಾಮ್ ಬರೆಯೋಕ್ಕೆ ಭಾರತದ ಪ್ರಜೆಯಾಗಿರಬೇಕು ಮತ್ತು ನಿಮ್ಮ ಏಜು 16.5 ವರ್ಷದಿಂದ 19.5 ವರ್ಷದ ಒಳಗಡೆ ಇರಬೇಕು. 12th ಇಯರ್ ಪಾಸ್ ಆಗಿರಬೇಕು ಮತ್ತು ನಿಮ್ಮ ಟ್ರೈನಿಂಗ್ ಮುಗಿಯೋವರೆಗೂ ನೀವು ಮದುವೆ ಆಗಿರಬಾರ್ದು. ಇಷ್ಟೆಲ್ಲ ಎಲಿಜಿಬಿಲಿಟಿಗೆ ರಿಕ್ವೈರ್ಮೆಂಟ್ಸ್ ಇದೆ. ಈಗ ನಿಮ್ಗೊಂದು ಡೌಟ್ ಇರುತ್ತೆ, ನಾವು ಕಾಮರ್ಸ್ ಮಾಡಿದ್ದೀವಿ, ಆರ್ಟ್ಸ್ ಮಾಡಿದ್ದೀವಿ, ನಮಗೆ ಬರೆಯೋಕ್ಕೆ ಬರಲ್ವಾ, ಸೈನ್ಸ್ ಮಾಡಿದವ್ರಿಗೆ ಅಷ್ಟೇ ಬರೆಯೋಕ್ಕೆ ಬರುತ್ತಾ ಅನ್ನೋದು ನಿಮ್ಮಲ್ಲಿ ಡೌಟ್ ಇರುತ್ತೆ. ಹಾಗೇನಿಲ್ಲ, ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಕೋರ್ಸ್ ಮಾಡಿದವರು ಇದನ್ನು ಬರೀಬೋದು. ಆದರೆ ಕಾಮರ್ಸ್ ಮತ್ತು ಆರ್ಟ್ಸ್ ಮಾಡಿದವರಿಗೆ ಭೂಪಡೆಯಲ್ಲಿ ಮಾತ್ರ ಅವಕಾಶ ಇರುತ್ತೆ. ಯಾಕಂದರೆ ವಾಯುಪಡೆ ಮತ್ತು ಜಲಪಡೆಗಳಲ್ಲಿ ಫಿಸಿಕ್ಸ್ ರಿಲೇಟೆಡ್ ಎಲ್ಲ ಇರುತ್ತೆ. ಅದು ಕಾಮರ್ಸ್ ಮತ್ತು ಆರ್ಟ್ಸ್ ಫೀಲ್ಡಿಂದ ಬಂದವ್ರಿಗೆ ಗೊತ್ತಿರಲ್ಲ. ಅದಕ್ಕಾಗಿ ಅವರಿಗೆ ಭೂಪಡೆ ಒಂದೇ ಆಪ್ಷನ್ ಇರುತ್ತೆ. ಸೈನ್ಸ್ ಮಾಡಿದವ್ರಿಗೆ 3 ಆಪ್ಷನ್ ಇರುತ್ತೆ, ಯಾವುದ್ರಲ್ಲಿ ಬೇಕೋ ಅದರಲ್ಲಿ ಹೋಗ್ಬೋದು. ಈ ಎನ್ ಡಿ ಎ ಎಕ್ಸಾಮ್ನ ಯು ಪಿ ಎಸ್ ಸಿ ಕಂಡಕ್ಟ್ ಮಾಡುತ್ತೆ. ಪಿ ಎಸ್ ಸಿ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಐ ಪಿ ಎಸ್, ಐ ಎ ಎಸ್ಗೆ ಎಕ್ಸಾಮ್ ನಡೆಸೋ ಯು ಪಿ ಎಸ್ ಸಿನೇ ಎನ್ ಡಿ ಎಗೂ ಎಕ್ಸಾಮ್ ನಡೆಸುತ್ತೆ. ಎನ್ ಡಿ ಎ ಎಕ್ಸಾಮ್ ವರ್ಷದಲ್ಲಿ 2 ಸಾರಿ ನಡೆಯುತ್ತೆ. ಡಿ ಎ 1, ಎನ್ ಡಿ ಎ 2 ಅಂತ 2 ಸಲ ನಡೆಯುತ್ತೆ. ಎನ್ ಡಿ ಎ 1 ಏಪ್ರಿಲ್ ಮೇಯಲ್ಲಿ ನಡೆದ್ರೆ, ಎನ್ ಡಿ ಎ 2 ಸೆಪ್ಟೆಂಬರಲ್ಲಿ ನಡೆಯುತ್ತೆ. ಎನ್ ಡಿ ಎ ಎಕ್ಸಾಮಲ್ಲಿ 2 ಸಬ್ಜೆಕ್ಟ್ ಇರುತ್ತೆ. ಒಂದು ಮ್ಯಾಥಮೆಟಿಕ್ಸ್ ಇರುತ್ತೆ. ಆ ಮ್ಯಾಥಮೆಟಿಕ್ಸು 120 ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ ಪೇಪರಲ್ಲಿ ಅದು 300 ಮಾರ್ಕ್ಸಿಗಿರುತ್ತೆ. ಸೆಕೆಂಡ್ ಪೇಪರ್ ಜಿ ಎ ಟಿ ಅಂತ ಇರುತ್ತೆ, ಜನರಲ್ ಅಬಿಲಿಟಿ ಟೆಸ್ಟ್. ಇದನ್ನು 2 ಪಾರ್ಟಾಗಿ ಡಿವೈಡ್ ಮಾಡ್ತಾರೆ. ಪಾರ್ಟ್ 1ನಲ್ಲಿ ಇಂಗ್ಲೀಷ್ ಇರುತ್ತೆ, ಪಾರ್ಟ್ 2ಅಲ್ಲಿ ಜನರಲ್ ನಾಲೆಜ್ ಇರುತ್ತೆ. ಪಾರ್ಟ್ 1 ಇಂಗ್ಲೀಷ್ 200 ಮಾರ್ಕ್ಸಿಗಿರುತ್ತೆ. ಪಾರ್ಟ್ 2 ಜನರಲ್ ನಾಲೆಜ್ 400 ಮಾರ್ಕ್ಸಿಗಿರುತ್ತೆ. ಒಟ್ಟು 600 ಮಾರ್ಕ್ಸಿಗೆ ಸೆಕೆಂಡ್ ಪೇಪರ್ ಇರುತ್ತೆ. ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಸೇರಿ ಒಟ್ಟು 900 ಮಾರ್ಕ್ಸ್ಗೆ ಈ 2 ಪೇಪರು ಇರುತ್ತೆ. ಈ 2 ಎಕ್ಸಾಮ್ಸ್ ಒಂದೇ ದಿನ ಕಂಡಕ್ಟ್ ಮಾಡ್ತಾರೆ. ಪ್ರತಿಯೊಂದು ಎಕ್ಸಾಮ್ಗೆ 150 ನಿಮಿಷ ಸಮಯ ಇರುತ್ತೆ ಬರೆಯೋಕ್ಕೆ. ಒಂದು ಎಕ್ಸಾಮ್ ಮುಗಿದಾದ್ಮೇಲೆ, ಈಗ ಮ್ಯಾಥಮೆಟಿಕ್ಸ್ ಮುಗಿದಾದ್ಮೇಲೆ 2 ರಿಂದ 3 ಗಂಟೆ ನಿಮಗೆ ರೆಸ್ಟ್ ಟೈಮ್ ಇರುತ್ತೆ. ಅದಾದಮೇಲೆ ಜಿ ಎ ಟಿ ಟೆಸ್ಟ್ ಶುರು ಆಗುತ್ತೆ. ಯು ಪಿ ಎಸ್ ಸಿ ಕಂಡಕ್ಟ್ ಮಾಡಿದ ಈ ಎಕ್ಸಾಮ್ಸಲ್ಲಿ ನೀವೇನಾದರೂ ಸೆಲೆಕ್ಟ್ ಆದರೆ ನಿಮಗೆ 5 ದಿನ ಎಸ್ ಎಸ್ ಬಿ ಅವರು ಇಂಟರ್ವ್ಯೂ ತಗೋತಾರೆ. ಈ ಇಂಟರ್ವ್ಯೂ ನಿಮಗೆ ಒಟ್ಟು 900 ಮಾರ್ಕ್ಸಿಗೆ ಇರುತ್ತೆ. ಇದರಲ್ಲಿ ಕೂಡ ಅವರು ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಮಾರ್ಕ್ಸ್ನ ಕೊಡ್ತಾರೆ. ಇಂಟರ್ವ್ಯೂ ಮುಗಿದಾದ್ಮೇಲೆ ಮೆಡಿಕಲ್ ಚೆಕಪ್ ಇರುತ್ತೆ. ಇದಿಷ್ಟಾದರೆ ಮುಂದೆ ನಿಮಗೆ ಎನ್ ಡಿ ಎ ರಿಸಲ್ಟ್ಸು ಬಿಡ್ತಾರೆ. ಅದರಲ್ಲಿ ನೀವು ನೋಡಬೇಕು ನಿಮ್ಗೆ ಸೆಲೆಕ್ಟ್ ಆಗಿದೆಯೋ ಇಲ್ವೋ ಅಂತ. ಎಲ್ಲ ಪ್ರೊಸೀಜರ್ನಲ್ಲಿ ಶಾರ್ಟ್ ಲಿಸ್ಟ್ ಆಗ್ತಾ ಕೊನೆಗೆ 400ರಿಂದ 4,500 ಜನ ಮಾತ್ರ ಎನ್ ಡಿ ಎಗೆ ಸೆಲೆಕ್ಟ್ ಆಗ್ತಾರೆ. ಮೆರಿಟ್ ಲಿಸ್ಟಲ್ಲಿ ಅಷ್ಟೇ ಜನರದ್ದು ಹೆಸರು ಬರುತ್ತೆ. ಇಲ್ಲಿವರೆಗೂ ಒಂದು ಎಕ್ಸಾಮಲ್ಲಿ 400ರಿಂದ 4,500 ಜನ ಮಾತ್ರ ಎನ್ ಡಿ ಎಗೆ ಸೆಲೆಕ್ಟ್ ಆಗಿದ್ದಾರೆ. ಇನ್ನು ಎನ್ ಡಿ ಎ ಮಾಡೋದ್ರಿಂದ ಬೆನಿಫಿಟ್ ಏನು ಅಂದರೆ, ಎನ್ ಡಿ ಎ ಮಾಡಿದ್ರೆ ನಿಮಗೆ 3 ರಿಂದ 4 ವರ್ಷ ಫ್ರೀಯಾಗಿ ಡಿಗ್ರಿ ಕೋರ್ಸ್ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಆರ್ಮಿ ಟ್ರೈನಿಂಗು ಕೂಡ ಕೊಡ್ತಾರೆ. 3 ರಿಂದ 4 ವರ್ಷ ನಿಮ್ಮ ಡಿಗ್ರಿ ಮುಗಿದ ನಂತರ ನೀವು ಸೇರಿಕೊಂಡ ಪಡೆಯ ಆಧಾರದ ಮೇಲೆ ಆ ಪಡೆಯ ತರಬೇತಿ ಕೇಂದ್ರ ಎಲ್ಲಿರುತ್ತೋ ನಿಮ್ಮನ್ನು ಅಲ್ಲಿ ಟ್ರೈನಿಂಗ್ಗೆ ಕಳಿಸ್ತಾರೆ. 1 ವರ್ಷ ಅಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಆವಾಗ
ಪ್ರತಿ ತಿಂಗಳಿಗೆ 56,100 ರೂಪಾಯಿ ಸ್ಟೈಫಂಡ್ ಅಂತ ನಿಮಗೆ ಕೊಡ್ತಾ ಇರ್ತಾರೆ. ಈ 1 ವರ್ಷ ಕಂಪ್ಲೀಟ್ ಆದಮೇಲೆ ನಿಮಗೆ ಡೈರೆಕ್ಟಾಗಿ ಆರ್ಮಿಲಿ ಫಸ್ಟ್ ಕ್ಲಾಸ್ ಆಫೀಸರ್ ಪೋಸ್ಟ್ನ ಕೊಡ್ತಾರೆ. NDA ಮಾಡೋದ್ರಿಂದ ನಿಮಗೆ ಫ್ರೀಯಾಗಿ ಡಿಗ್ರಿನೂ ಸಿಗುತ್ತೆ ಮತ್ತು ಆರ್ಮಿ ಟ್ರೈನಿಂಗು ಸಿಗುತ್ತೆ ಮತ್ತು 1 ವರ್ಷ ನಿಮ್ಮ ಟ್ರೈನಿಂಗಲ್ಲಿದ್ರೂ ನಿಮಗೆ ಸ್ಟೈಫಂಡ್ ಕೊಡ್ತಾರೆ ಮತ್ತು ಫಸ್ಟ್ ಕ್ಲಾಸ್ ಆಫೀಸರ್ ಆಗಿ ನಿಮಗೆ ಜಾಬು ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.